ಈಗ ಜಗತ್ತಿನ ಪರಿಸ್ಥಿತಿ ಮೋಸ್ಟ್ ಡೇಂಜರ್ ಝೋನಲ್ಲಿದೆ. ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಮತ್ತೆ ಇರಾನ್ನ ಸುಪ್ರೀಂ ಲೀಡರ್ ಆಗಿರೋ ಆಯತುಲ್ಲಾ ಖಮೀನಿನ ಕೊಲೆ ಮಾಡಿದೆ. A short time ago, the United States military began major combat operations in Iran. ಇದರಿಂದ ಎಲ್ಲ ಕಡೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಎಲ್ಲ ಮಿಸೈಲ್ ಲಾಂಚರ್ಗಳು ರೆಡಿ ಆಗಿದಾವೆ ಮಿಸೈಲ್ಗಳನ್ನ ಲಾಂಚ್ ಮಾಡೋಕ್ಕೆ. ಇದರಲ್ಲಿ US ಕೂಡ ಇನ್ವಾಲ್ವ್ ಆಗಿದೆ ಮತ್ತೆ ಇರಾನ್ ಕೂಡ ಜೋರಾಗಿ ಸೇಡ್ ತೀರಿಸ್ಕೊಂತಾ ಇದೆ. ಇದರಿಂದ ಎಲ್ಲ ಕಡೆ ಪ್ಯಾನಿಕ್ ವಾತಾವರಣ ಆಗಿದೆ. ಅದರಲ್ಲೂ ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಕುಂತ್ರು ನಿಂತರು ಭಯ ಆಗ್ತಾ ಇದೆ. ನಾನು ಇದ್ರ ಬಗ್ಗೆನೇ ರೀಸೆಂಟ್ಲಿ ವಿಡಿಯೋ ಮಾಡಿದಾಗ ತುಂಬಾ ಜನ ಅದ್ರ ಕೆಳಗಡೆ ಕಾಮೆಂಟ್ ಮಾಡಿದ್ದಾರೆ, ಯಾವ ವಾರ ಆಗಲಿ ಏನಾಗಲಿ ನಾನಂತೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಬಿಡಲ್ಲ, ಇದೆಲ್ಲ ಶಾರ್ಟ್ ಟರ್ಮ್ ಅಷ್ಟೇ, ಮಾರ್ಕೆಟ್ ನಾಳೆ ಮೇಲೆ ಹೋಗುತ್ತೆ ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಿದ್ದಾರೆ. ಬಟ್ ಅದಕ್ಕಿಂತ ಜಾಸ್ತಿ ಜನ ಇನ್ನೂ ಓವರ್ ಆಗಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಅಂದ್ರೆ ಇನ್ನೂ ಮಾರ್ಕೆಟ್ ಬಿದ್ದುಬಿಡುತ್ತೆ, 30% ಬೀಳುತ್ತೆ, 40% ಬೀಳುತ್ತೆ ಅಂತ ಇನ್ನೂ ತುಂಬಾ ಜನ ಎದುರ್ಕೊಳ್ತಾ ಇದ್ದಾರೆ. ಮತ್ತೆ ಇದನ್ನ ಎಷ್ಟೋ ಜನ ವರ್ಲ್ಡ್ ವಾರಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ನಾವು ಈ ವಿಡಿಯೋದಲ್ಲಿ ನಿಜವಾಗ್ಲೂ ವರ್ಲ್ಡ್ ವಾರ್ ಟೈಮಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿತ್ತು ಅಂತಾನೆ ತಿಳ್ಕೊಳ್ಳೋಣ. ವರ್ಲ್ಡ್ ವಾರ್ 1 ಇರ್ಬೋದು, ವರ್ಲ್ಡ್ ವಾರ್ 2 ಕೂಡ ಇರ್ಬೋದು. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಈ ವಿಡಿಯೋದಲ್ಲಿ ನಾವೇನಾದರೂ ಸ್ಟಾಕ್ ಎಕ್ಸಾಂಪಲ್ ತೊಗೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ನಾವು ಇದರಲ್ಲಿ ಏನೇ ಮಾತಾಡಿದ್ರು ಕೂಡ ಎಲ್ಲ ಡೇಟಾ ಮತ್ತೆ ರಿಸರ್ಚ್ ಬೇಸಿಸ್ ಆಗಿ ಮಾತ್ರ, ಇದನ್ನ ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿ ಮಾತ್ರ ತಗೊಳ್ಳಿ. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ದಯವಿಟ್ಟು ಇದನ್ನ ಎಜುಕೇಷನ್ ಪರ್ಪಸ್ ತರ ಮಾತ್ರ ಟ್ರೀಟ್ ಮಾಡಿ. ನಾರ್ಮಲಿ ಏನಾದರೂ ವಾರ್ ಆಗ್ಬಿಟ್ರೆ ಸಡನ್ಲಿ ನಮ್ಗೆ ಏನನ್ಸುತ್ತೆ, ಎರಡೇ ತಲೆಗೆ ಬರುತ್ತೆ. ಒಂದು ಎಲ್ಲ ಸೆಲ್ ಮಾಡ್ಬಿಡೋಣ ಅಂತ ಅಥವಾ ಇಟ್ಕೊಳ್ಳೋಣ ಅಂತ, ಇವೆರಡೇ ತಲೆಗೆ ಬರುತ್ತೆ. ಬಟ್ ಮೆಜಾರಿಟಿ 90% ಜನ ತಲೆಯಲ್ಲಿ ಬರೋದು ಎಲ್ಲ ಸೆಲ್ ಮಾಡ್ಬಿಡೋಣ ಅಂತಾನೆ ತಲೆಗೆ ಬರುತ್ತೆ. ಯಾಕಂದ್ರೆ ಇದು ನಮ್ಮ ಬ್ರೈನಿಂದ. ನಮ್ಮ ಬ್ರೈನು ಕಳೆದ 50-60 ಸಾವಿರ ವರ್ಷದಿಂದನೂ ಎವಲ್ಯೂಷನ್ ಆಗ್ತಾ ಇದೆ, ಎವಲ್ವ್ ಆಗ್ತಾ ಇದೆ. ಎವಲ್ಯೂಷನ್ ಅಂದ್ರೆ ಗೊತ್ತಲ್ವಾ, ಮಂಗನಿಂದ ಮಾನವ ಆದ್ವಲ್ಲ ಎವಲ್ಯೂಷನ್, ಅದೇ ರೀತಿ ಬ್ರೈನ್ ಕೂಡ ಎವಲ್ಯೂಷನ್ ಆಗ್ತಾ ಇದೆ. ಕಳೆದ 200 ವರ್ಷದಿಂದ ಅಷ್ಟೇನೆ ನಾವು ಈ ಥರ ಪಟ್ಟಣಗಳಲ್ಲಿ ಬದುಕ್ತಾ ಇರೋದು. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಕಾಡಲ್ಲಿ ಬದುಕ್ತಾ ಇದ್ವಿ. 99% ಜನ ಕಾಡಲ್ಲಿ ಬದುಕ್ತಾ ಇದ್ರು. ಆಗ ನಮ್ಮ ಬ್ರೈನ್ ಹೆಂಗ್ ಥಿಂಕ್ ಮಾಡ್ತಿತ್ತು ಅಂದರೆ, ಏನಾದರೂ ಪ್ಯಾನಿಕ್ ಸಿಚುವೇಶನ್ ಬಂದರೆ ನಮ್ಮ ಬ್ರೈನ್ ನಮಗೆ ಎದುರಿಸ್ತಿತ್ತು. ಯಾಕಂದರೆ ನೀನು ಅಲ್ಲಿಂದ ಎಕ್ಸಿಟ್ ಆಗು, ಅಲ್ಲಿಂದ ಓಡೋಗ್ಬಿಡು ಅಂತ ಹೇಳೋಕ್ಕೆ. ಎಕ್ಸಾಂಪಲ್, ನಿಮ್ಮ ಎದುರಿಗೆ ಯಾವುದೋ ಒಂದು ಹಾವು ಬಂದರೆ ನೀವೇನು ಮಾಡ್ತೀರಾ, ಅಲ್ಲಿಂದ ಓಡೋಗ್ತೀರಾ. ಬಿಕಾಸ್ ನಿಮ್ಮ ಬ್ರೈನ್ ಹೇಳುತ್ತೆ ಅಲ್ಲಿಂದ ಓಡೋಗು, ನಿಮ್ಗಿದು ಕಚ್ಚಿ ಸಾಯಿಸುತ್ತೆ ಅಂತ. ಅದೇ ರೀತಿ ಯಾವುದೋ ಒಂದು ಸಿಂಹ ಬಂದರೆ ಓಡೋಗ್ತೀರಾ, ಯಾಕಂದರೆ ನಿಮ್ಮ ಬ್ರೈನ್ ನಿಮಗೆ ಎದುರಿಸುತ್ತೆ ಇಲ್ಲಿಂದ ಓಡೋಗು ಅಂತ. ಅದೇ ಯಾವುದನ್ನ ನೀವು ಚಿಕ್ಕ ಮಗು ನೋಡಿ, ಚಿಕ್ಕ ಮಗು ಹಾವು ನೋಡಿದ್ರು ಎದುರ್ಕೊಳಲ್ಲ, ಸಿಂಹ ನೋಡಿದ್ರು ಎದುರ್ಕೊಳಲ್ಲ. ಯಾಕಂದರೆ ಅದ್ರ ಹತ್ರ ಯಾವುದೇ ರೀತಿ ಡೇಟಾ ಇಲ್ಲ. ನಿಮ್ಮ ಬ್ರೈನಲ್ಲಿ ಆಲ್ರೆಡಿ ನೀವು ಡೇಟಾ ತುಂಬಿರೋದಕ್ಕೆ, ಹಾವು ಕಚ್ಚಿದ್ರೆ ಸಾಯ್ತಾರೆ, ಸಿಂಹ ಕಚ್ಚಿದ್ರೆ ಸಾಯ್ತಾರೆ ಅಂತ ಡೇಟಾ ತುಂಬಿರೋದಕ್ಕೆ ನಿಮ್ಮ ಬ್ರೈನ್ ನಿಮಗೆ ಎದುರಿಸ್ತಾ ಹೋಗುತ್ತೆ. ಅದೇ ಏನಾದರೂ ನಾಯಿ ಬಂದರೆ ನಿಮ್ಮ ಬ್ರೈನು ಸಡನ್ಲಾಗಿ ಅಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳಲ್ಲ, ರಿಯಾಕ್ಟ್ ಮಾಡು ಅಂತ ಹೇಳುತ್ತೆ, ಕಲ್ತಾಂಡಿಸಿ ಅಂತ ಹೇಳುತ್ತೆ, ಆ ನಾಯಿನ ಓಡಿಸು ಅಂತ ಹೇಳುತ್ತೆ. ಯಾಕಂದರೆ ನಿಮ್ಮ ಬ್ರೈನಿಗೆ ಗೊತ್ತಿದೆ ನಾಯಿ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ, ನಿಮ್ಮನ್ನು ಸಾಯಿಸ ಅಂತ ಇದು ಮಾಡಲ್ಲ, ಇದನ್ನು ನೀವು ಎದುರಿಸ್ಬೋದು ಅಂತ ನಿಮ್ಮ ಬ್ರೈನಿಗೆ ಗೊತ್ತಿದೆ. ಅದಕ್ಕೆ ಬ್ರೈನ್ ಏನು ಮಾಡುತ್ತೆ, ನಾಯಿನ ಒಡೆದೋಡಿಸು ಅಂತ ಹೇಳುತ್ತೆ. ಅದೇ ರೀತಿಯೇ ನಮ್ಮ ಬ್ರೈನಿಗೆ ನಾವು ಯಾವ ರೀತಿ ಡೇಟಾ ತುಂಬ್ತೀವಿ, ನಮ್ಮ ಬ್ರೈನು ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ನಮ್ಮ ಬ್ರೈನಲ್ಲಿ ಡೇಟಾ ಇಲ್ದಾಗ ಬ್ರೈನ್ ಏನು ಮಾಡುತ್ತೆ, ಬ್ರೈನಿಗೆ ಗೊತ್ತಿರೋದನ್ನೇ ಮಾಡುತ್ತೆ. ಈ ಬ್ರೈನಲ್ಲಿ ಡೇಟಾ ಇಲ್ಲ, ಮಾರ್ಕೆಟ್ ಬಿದ್ದರೆ ಏನಾಗುತ್ತೆ, ಈ ಥರ ಕ್ವಶನ್ಗಳು ಬಂದಾಗ ಬ್ರೈನ್ ಏನು ಮಾಡುತ್ತೆ, ಇದು ನಿನಗೆ ಥ್ರೆಟ್ ಅನ್ಕೊಳುತ್ತೆ, ಇದರಿಂದ ನಿನಗೆ ತೊಂದರೆ ಆಗುತ್ತೆ ಅಂದ್ಕೊಂಡು ಅದೇನು ಮಾಡುತ್ತೆ, ಅಲ್ಲಿಂದ ಎಕ್ಸಿಟ್ ಆಗಕ್ಕೆ ಕೇಳುತ್ತೆ. ಸ್ಟಾಕ್ ಮಾರ್ಕೆಟಿಂದ ನಿನಗೆ ಥ್ರೆಟ್ ಅನ್ಸಿದ್ರೆ ಫಸ್ಟು ಸ್ಟಾಕ್ ಎಲ್ಲ ಸೆಲ್ ಮಾಡಿಬಿಡು, ಎಕ್ಸಿಟ್ ಆಗಿಬಿಡು, ಲಾಸ್ ಆಗಿಬಿಡುತ್ತೆ, ನಿನ್ನ ಮತ್ತೆ ಏನು ಕೈಯಲ್ಲಿ ಉಳಿಯಲ್ಲ, ಈ ಥರ ಎದುರಿಸ್ತಾ ಹೋಗುತ್ತೆ. ನೀನು ಎಲ್ಲಿವರೆಗೂ ಸೆಲ್ ಮಾಡಲ್ಲ ಅಲ್ಲಿವರೆಗೂ ಬಿಡಲ್ಲ ಅದು. ಅದಕ್ಕೇನೆ ಅದ್ರ ತಲೆಯಲ್ಲಿ ಡೇಟಾ ತುಂಬ್ತಾ ಹೋಗಬೇಕು. ಡೇಟಾ ತುಂಬಿದಷ್ಟು ಅದು ಬುದ್ಧಿವಂತ ಆಗುತ್ತೆ, ನಾಳೆ ನಿಮಗೆ ಸಮಾಧಾನ ಕೊಡುತ್ತೆ. ಅದೇ ರೀತಿ ನಾವು ಈ ವಿಡಿಯೋದಲ್ಲಿ ಕಳೆದ 100 ವರ್ಷದಿಂದನೂ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ವಾರಿಂದ ಸ್ಟಾಕ್ ಮಾರ್ಕೆಟ್ಗೆ ಎಫೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ. ಡೇಟಾ ಏನು ಹೇಳುತ್ತೆ ಅಂದರೆ, ಪ್ರತಿ ಸಲ ವಾರ್ ಬಂದಾಗಲೂ ಕೂಡ ಮಾರ್ಕೆಟ್ಗೆ ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ. ಆ್ಯಕ್ಚುಲಿ ಮಾರ್ಕೆಟ್ ಮೇಲೋಗಿದೆ, ವಾರ್ ಬಂದ ತಕ್ಷಣ ಮಾರ್ಕೆಟ್ ಮೇಲೋಗಿರೋದೇ ಡೇಟಾ ಹೇಳ್ತಾ ಇದೆ. ಮಾರ್ಕೆಟ್ ಯಾವಾಗಲೂ ಈ ಥರ 3 ಸ್ಟೆಪ್ನ ಫಾಲೋ ಮಾಡುತ್ತೆ. ಮೊದಲನೇ ಸ್ಟೆಪ್ ಏನಂದರೆ ಫಿಯರ್, ಎದುರ್ಕೊಂಡ್ಬಿಡೋದು. 10-30% ಇಲ್ಲಿಂದ ಫಾಲ್ ಆಗುತ್ತೆ. ಎದುರ್ಕೊಂಡ ತಕ್ಷಣ ಸಡನ್ಲಿ ಪ್ಯಾನಿಕ್ ಆಗಿ ಎದುರ್ಕೊಂಡು ಸೆಲ್ ಮಾಡಿಬಿಡುತ್ತೆ. ಏನಾಗ್ಬಿಡುತ್ತೋ ಎತ್ತಾಗ್ಬಿಡುತ್ತೋ ಅಂತ ಪೂರ್ತಿ ಎದುರ್ಕೊಂಡ್ಬಿಡುತ್ತೆ. ಸೆಕೆಂಡ್ ಸ್ಟೆಪ್ ಏನಂದರೆ ಬಾಟಮಲ್ಲಿ ಸ್ಟೆಬಿಲೈಸ್ ಆಗುತ್ತೆ, ಸ್ವಲ್ಪ ಹೊತ್ತು ಅಲ್ಲೇ ಸ್ಟೆಬಿಲೈಸ್ ಆಗಿ ವೆಯ್ಟ್ ಮಾಡುತ್ತೆ. ಬಟ್ ರಿಕವರ್ ಆಗಬೇಕಾದ್ರೆ ಜಾಸ್ತಿ ದಿವಸ ಟೈಮ್ ತಗೊಳ್ಳಲ್ಲ. ಇಲ್ಲಿ ನೋಡಿ, ಹಿಸ್ಟ್ರಿನೇ ಹೇಳ್ತಾ ಇದೆ, ಇದು ಕಂಪ್ಲೀಟ್ಲಿ ಡೇಟಾ ಹೇಳ್ತಾ ಇದೆ, ಕಳೆದ 100 ವರ್ಷದ ಡೇಟಾ ಹೇಳ್ತಾ ಇದೆ. ಮಾರ್ಕೆಟ್ ಏನೇ ಬೀಳ್ಬೇಕಾದ್ರೆ ಎಷ್ಟೇ ಟೈಮ್ ತಗೊಂಡಿರಲಿ, ಇಲ್ಲಿ ಸ್ಟೇಬಲ್ ಆಗಬೇಕಾದ್ರೆ ಎಷ್ಟೇ ಟೈಮ್ ತಗೊಂಡಿರಲಿ, ಬಟ್ ಮೇಲೋಗ್ಬೇಕಾದ್ರೆ ಮಾತ್ರ ಮಾರ್ಕೆಟ್ ಜಾಸ್ತಿ ಟೈಮೇ ತಗೊಂಡಿಲ್ಲ. ಆವ್ರೇಜ್ ಟೈಮ್ ತಗೊಂಡಿರೋದು 40 ದಿವಸ. ಕಳೆದ 100 ವರ್ಷಗಳ ಮಾರ್ಕೆಟ್ ಇತಿಹಾಸ ಏನು ಹೇಳ್ತಾ ಇದೆ, 40 ದಿವಸಗಳು ಮಾತ್ರ ಮಾರ್ಕೆಟ್ ಟೈಮ್ ತಗೊಂಡಿದೆ ರಿಕವರಿ ಆಗೋಕ್ಕೆ. 40 ತಿಂಗಳಲ್ಲ, 40 ವೀಕ್ ಅಲ್ಲ, ಜಸ್ಟ್ 40 ದಿವಸ.
ಅಂದರೆ ಒಂದೊಂದು ವಾರಗಳು 20 ದಿವಸದಲ್ಲೇ ಮೇಲೋಗಿರ್ಬೋದು, ಒಂದೊಂದು ವಾರಗಳು 60 ದಿವಸದಲ್ಲಿ ಮೇಲೋಗಿರ್ಬೋದು. ಬಟ್ ಆವ್ರೇಜ್ ಆಗಿ ನಾವು ತೆಗೆದು ನೋಡಿದ್ರೆ ಕಳೆದ 100 ವರ್ಷದಿಂದನೂ ಮಾರ್ಕೆಟು ಈ ಥರ ವಾರ ಆದಾಗ 40 ದಿವಸದಲ್ಲೇ ರಿಕವರ್ ಆಗಿದೆ. ಮ್ಯಾಕ್ಸಿಮಮ್ 40 ದಿವಸದಲ್ಲೇ ರಿಕವರ್ ಆಗಿದೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾವುದೇ ದೇಶದಲ್ಲಿ ವಾರ ಆದರೂ ಕೂಡ ಅದು ಮಾರ್ಕೆಟ್ ಮೇಲೆ ಮತ್ತು ಎಕಾನಮಿ ಮೇಲೆ ಮತ್ತು ನಮ್ಮಂಥ ನಿಮ್ಮಂಥ ಜನಸಾಮಾನ್ಯರಿಗೂ ಕೂಡ ಎಫೆಕ್ಟ್ ಮಾಡುತ್ತೆ. ಯಾವಾಗ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಂಥ ಅನ್ಪ್ರಿಡಿಕ್ಟಬಲ್ ಟೈಮಲ್ಲಿ ಫ್ಯಾಮಿಲಿ ಹತ್ರ ಏನಾದರೂ ಸಿಂಗಲ್ ಇನ್ಕಮ್ ಸೋರ್ಸ್ ಇದ್ದರೆ ಅದು ಇನ್ನೂ ಕೂಡ ರಿಸ್ಕ್. ಅದಕ್ಕೇನೆ ಇಂಥ ಟೈಮಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಡನ್ನಾಗಿ ಏನಾದರೂ ಹುಷಾರಿಲ್ಲ ಅಂದರೆ ಮತ್ತೆ ಸರ್ಜರಿ ಏನಾದರೂ ಆದರೆ ಸಡನ್ಲಿ ಹಾಸ್ಪಿಟಲ್ ಬಿಲ್ಲು ನಮ್ಮ ತಲೆ ಮೇಲೆ ಬರುತ್ತೆ. ಇದಕ್ಕೇನಾದರೂ ನಾವು ಬಜೆಟ್ ಮಾಡ್ಕೊಂಡಿಲ್ಲ ಅಂದರೆ ಲಕ್ಷದಿಂದ ಕೋಟಿವರೆಗೂ ನಮ್ಮ ಕೈಯಿಂದ ದುಡ್ಡು ಖರ್ಚಾಗುತ್ತೆ. ಅದೇ ರೀಸನ್ಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಿಮ್ಮ ಹಾಸ್ಪಿಟಲ್ ಬಿಲ್ನ ಈ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಪೇ ಮಾಡ್ತವೆ. ಇವಾಗ ಗೌರ್ಮೆಂಟ್ ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ GST ಕಮ್ಮಿ ಮಾಡಿದೆ. ಇದರಿಂದ ಹೆಲ್ತ್ ಇನ್ಶೂರೆನ್ಸು ಇನ್ನೂ ಅಫೋರ್ಡಬಲ್. ತಿಂಗಳ ಕೇವಲ 700 ರೂಪಾಯಿಂದ 900 ರೂಪಾಯಿ ಪೇ ಮಾಡಿದ್ರೆ ನಿಮಗೆ 10ರಿಂದ 20 ಲಕ್ಷದವರೆಗೂ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ತುಂಬ ಜನ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕಂದ್ರೆ ಗೂಗಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಸರ್ಚ್ ಮಾಡ್ತಾರೆ. ಅದರಲ್ಲಿ ಯಾವ ಕಂಪ್ನಿ ಬೈ ಮಾಡಬೇಕು ಏನು ಒಂದು ಗೊತ್ತಾಗಲ್ಲ. ಇದರಿಂದ ಕನ್ಫ್ಯೂಸ್ ಆಗಿ ಯಾವುದೋ ಒಂದು ಕಂಪ್ನಿ ಬೈ ಮಾಡ್ತಾರೆ. ಯಾಕಂದ್ರೆ ಜನಗಳಿಗೆ ಯಾವ್ಯಾವ ಇನ್ಶೂರೆನ್ಸ್ ಬೈ ಮಾಡಬೇಕನ್ನೋ ನಾಲೆಡ್ಜೇ ಇರಲ್ಲ. ಅದಕ್ಕೆ ನಾನು ಡಿಟೋ ಇನ್ಶೂರೆನ್ಸ್ನ ಸಜೆಸ್ಟ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಝೆರೋದಾ ಬ್ಯಾಕ್ಡ್ ಕಂಪ್ನಿ ಆಗಿದೆ. ಇವ್ರು ನಿಮಗೆ ಜಸ್ಟ್ ಬೈ ಮಾಡಬೇಕಾದ್ರಲ್ಲ, ನಿಮಗೆ ಕ್ಲೈಮ್ ಟೈಮಲ್ಲೂ ಕೂಡ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕ್ಲೈಮ್ ಏನಾದರೂ ಡಿಲೇ ಆದರೆ ಡಿಟೋ ಖುದ್ದು ನಿಮ್ಮ ಪರ ಅವ್ರ ಹತ್ರ ಫೈಟ್ ಮಾಡ್ತಾರೆ. ಮತ್ತೆ ಇವ್ರ ಹತ್ರ 24/7 ಕ್ಲೈಮ್ ಸಪೋರ್ಟ್ ಇರುತ್ತೆ. ಮತ್ತೆ ಇವರು ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳ ಥರ ಪದೇ ನಿಮಗೆ ಬ್ಯಾಕ್ ಕಾಲ್ ಮಾಡಲ್ಲ. ನೀವು ಕನ್ಸಲ್ಟೇಷನ್ ಕಾಲ್ನ ಬುಕ್ ಮಾಡಿದ್ಮೇಲೆ ಅವ್ರು ನಿಮಗೆ ಕಂಪ್ಲೀಟ್ಲಿ ಹೆಲ್ಪ್ ಮಾಡ್ತಾರೆ. ಮತ್ತೆ ಇವ್ರ ಹತ್ರ ಕನ್ನಡ ಮಾತಾಡೋ ಅಡ್ವೈಸರ್ಸ್ ಕೂಡ ಇದ್ದಾರೆ. ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಥ್ರೂ ನೀವು ಇವ್ರದ್ದು ಕನ್ಸಲ್ಟೇಷನ್ನ ಬುಕ್ ಮಾಡಿದ್ರೆ ಅವ್ರು ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಅವ್ರು ನಿಮ್ಗೆ ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಈಗ ನಾವು ಮೊದಲನೇ ವಾರಿಗೆ ಬಂದರೆ ಅದು 1914 ಮೊದಲನೇ ಮಹಾಯುದ್ಧ. ಅವಾಗ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂದರೆ ಆಗಸ್ಟು 1914 ಏನಾಗ್ಬಿಡುತ್ತೆ, ಇಲ್ಲಿನ ವಾರ್ ಅನೌನ್ಸ್ ಆದ ತಕ್ಷಣ ನ್ಯೂಯಾರ್ಕ್ನ ಸ್ಟಾಕ್ ಎಕ್ಸ್ಚೇಂಜು ಸಡನ್ಲಿ ಡೌನ್ ಆಗಿಬಿಡುತ್ತೆ. ಮಾರ್ಕೆಟ್ ಡೌನ್ ಆದ ತಕ್ಷಣ ನ್ಯೂಯಾರ್ಕ್ನ ಸ್ಟಾಕ್ ಎಕ್ಸ್ಚೇಂಜ್ ಸಡನ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಅಂದರೆ ನಮ್ಮ ಇಂಡಿಯಾದ NSE ಮತ್ತು BSEನ ಶಟ್ ಡೌನ್ ಮಾಡ್ದಂಗೆ. ಯಾರು ಬೈನೂ ಮಾಡೋಕ್ಕಾಗಲ್ಲ, ಸೆಲ್ಲೂ ಮಾಡೋಕ್ಕಾಗಲ್ಲ. ಪ್ಯಾನಿಕ್ಕಾಗಿ ಜನ ಏನೇನೋ ಡಿಸಿಷನ್ ತಗೊತಾರೆ ಅಂತ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಮತ್ತೆ ಇದನ್ನು ಓಪನ್ ಮಾಡೋದು ಜನವರಿ 1915. ಜನವರಿ 1915 ಇದನ್ನು ಓಪನ್ ಮಾಡ್ತಾರೆ. ಮಾರ್ಕೆಟ್ ಅವಾಗ ರೀಓಪನ್ ಆಗುತ್ತೆ. ಇನ್ವೆಸ್ಟರು ಹಿಂದಿಂದೆ ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಜನವರಿ 1915 ಡಿಸೆಂಬರ್ 1915 ಜಸ್ಟ್ 12 ತಿಂಗಳಲ್ಲಿ ಮಾರ್ಕೆಟು 88% ಮೇಲೋಗುತ್ತೆ. ಇದು ಅಮೆರಿಕನ್ ಸ್ಟಾಕ್ ಮಾರ್ಕೆಟು. ಆ ಟೈಮಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇರಲಿಲ್ಲ. ಯಾಕಂದರೆ ನಮಗಿನ್ನು ಸ್ವಾತಂತ್ರ್ಯನೇ ಸಿಕ್ಕಿರಲಿಲ್ಲ. ನಾವೀಗ ಇತಿಹಾಸ ನೋಡಬೇಕಂದ್ರೆ ಬೇರೆ ಸ್ಟಾಕ್ ಮಾರ್ಕೆಟ್ದು ಎಕ್ಸಾಂಪಲ್ ತಗೊಂಡು ನೋಡಬೇಕಲ್ವಾ. 88% ಮೇಲೋಗುತ್ತೆ ಒಂದೇ ವರ್ಷದಲ್ಲಿ. ಮತ್ತು ಯಾರು ಪ್ಯಾನಿಕ್ ಆಗದಲ್ಲೇ ಕುಂತಿದ್ರಲ್ಲ ಇನ್ವೆಸ್ಟರ್ಸು, ಅಂದರೆ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ವೆಸ್ಟ್ ಮಾಡಿ ಕುಂತಿದ್ರಲ್ಲ, ಅವ್ರದ್ದು ಪೋರ್ಟ್ಫೋಲಿಯೋ ಟೋಟಲ್ ವಾರ್ ಎಂಡ್ ಆಗೋ ಅಷ್ಟೊತ್ತಿಗೆ 43% ಮೇಲೋಗಿದೆ. ಇಲ್ಲಿ ನೋಡಿ, ಜನವರಿ 1915 ಡಿಸೆಂಬರ್ 1915 ಇದು 88% ಮೇಲೋಗಿದೆ. ಬಟ್ ವಾರ್ ಮುಗಿದಿದ್ದು ಯಾವಾಗ ಗೊತ್ತಾ, ನವಂಬರ್ 1918. ಇಲ್ಲಿಂದ 3 ವರ್ಷ ಆದಮೇಲೆ ವಾರ್ ಮುಗಿಯೋದು. ಮಾರ್ಕೆಟ್ ಅವಾಗಲೇ ಮೇಲೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಇನಿಷಿಯಲಿ ಪ್ಯಾನಿಕ್ ಆಗುತ್ತೆ, ಇನಿಷಿಯಲಿ ಎದುರ್ಕೊಂಡ್ಬಿಡುತ್ತೆ ಮಾರ್ಕೆಟ್. ಆಮೇಲೆ ಅದನ್ನು ತಲೆ ಕೆಡಿಸ್ಕೊಳಲ್ಲ. ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ತಗೊಂಡ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗೋದು 1939. 1939 ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ವಾರ್ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ, ಜಸ್ಟ್ ಯುರೋಪಲ್ಲಿ ಮಾತ್ರ ವಾರ್ ಆಗ್ತಾ ಇರುತ್ತೆ. ಬಟ್ ವಾರ್ ಯಾವಾಗ ಸೀರಿಯಸ್ ಆಗುತ್ತೆ ಅಂದರೆ ಜಪಾನ್ ಏನು ಮಾಡುತ್ತೆ, ಒಂದು ಪರ್ಲ್ ಹಾರ್ಬರ್ ಅನ್ನೋ ಒಂದು ಹಾರ್ಬರಲ್ಲಿ ಹೋಗಿ ಅಟ್ಯಾಕ್ ಮಾಡುತ್ತೆ. ಇದು US ಬೇಸ್ ಹಾರ್ಬರ್ ಆಗಿರುತ್ತೆ. ಅದ್ರ ಮೇಲೆ ಹೋಗಿ ಜಪಾನ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಆವಾಗ US ಸೆಕೆಂಡ್ ವರ್ಲ್ಡ್ ವಾರ್ಗೆ ಎಂಟ್ರಿ ಆಗುತ್ತೆ. ಈ ಥರ ಇನ್ಸಿಡೆಂಟ್ ನಡೆದ ತಕ್ಷಣ ಏನಾಗ್ಬಿಡುತ್ತೆ, ಅವಾಗ ಮಾರ್ಕೆಟು 2.9% ಫಾಲ್ ಆಗುತ್ತೆ. 2.9% ಫಾಲ್ ಆದ ತಕ್ಷಣವೇ ಒಂದೇ ಮಂತಲ್ಲಿ ಅದು ರಿಕವರ್ ಆಗುತ್ತೆ. ಟೋಟಲ್ ಆ ಟೈಮಲ್ಲಿ ಮಾರ್ಕೆಟ್ ರಿಟರ್ನ್ ಕೊಟ್ಟಿರೋದು 50%. ಬಟ್ 1942 1945 ಮಾರ್ಕೆಟ್ ಆವ್ರೇಜ್ 25% CAGR ರಿಟರ್ನ್ ಕೊಟ್ಟಿದೆ. 25% ಎವ್ರಿ ಇಯರ್ ರಿಟರ್ನ್ ಕೊಟ್ಟಿದೆ. 1942 1945 ಇದೇ ಟೈಮಲ್ಲೇ ಪೀಕ್ ಇದ್ದಿದ್ದು ವಾರು. ಇದೇ ಟೈಮಲ್ಲೇ ತುಂಬ ಪೀಕಾಗಿ ಹೋಗ್ತಾ ಇದ್ದಿದ್ದು ವಾರು. ಆ ಟೈಮಲ್ಲೇ ಮಾರ್ಕೆಟ್ ಈ ರೀತಿ ರಿಟರ್ನ್ ಕೊಟ್ಟಿದೆ. ಮತ್ತೆ ಇದೊಂದು ವಾರ ಅಲ್ಲ, ಬೇರೆ ವಾರ್ಗೂ ಕಂಪೇರ್ ಮಾಡಿದ್ರೆ ಕೊರಿಯನ್ ವಾರು 1915 ಸ್ಟಾರ್ಟ್ ಆಗುತ್ತೆ. ನಾರ್ತ್ ಕೊರಿಯಾ ಬಂದ್ಬಿಟ್ಟು ಸೌತ್ ಕೊರಿಯಾನ ಇನ್ವೇಡ್ ಮಾಡಿ ಸೌತ್ ಕೊರಿಯಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಇನ್ವೇಡ್ ಅಂದರೆ ಈಗ ಯಾವ ರೀತಿ ರಷ್ಯಾ ಯುಕ್ರೇನ್ ವಾರ್ ಆಗ್ತಿದೆಯಲ್ಲ, ರಷ್ಯಾ ಹೋಗ್ಬಿಟ್ಟು ಯುಕ್ರೇನ್ನ ಅಕ್ವೈರ್ ಮಾಡೋಕ್ಕೆ ಹೋಗ್ತಿದೆಯಲ್ಲ, ಅದೇ ರೀತಿ ನಾರ್ತ್ ಕೊರಿಯಾ ಹೋಗ್ಬಿಟ್ಟು ಅವಾಗ ಸೌತ್ ಕೊರಿಯಾನ ಇನ್ವೇಡ್ ಮಾಡಿರುತ್ತೆ. ಅವಾಗ ಒಂದೇ ದಿವಸದಲ್ಲಿ ಅಮೆರಿಕನ್ ಮಾರ್ಕೆಟು 20% ಫಾಲ್ ಆಗಿರುತ್ತೆ. ಮತ್ತೆ ಮುಂದೆ ಹೋಗಿ ಇದು 58% ಟೋಟಲ್ ಪ್ಲಸ್ ಆಗಿ ಫೈನಲ್ ರಿಟರ್ನ್ ಕೊಡುತ್ತೆ. 58% ಟೋಟಲ್ ಆ ವಾರ್ ಟೈಮಲ್ಲಿ ರಿಟರ್ನ್ ಕೊಟ್ಟಿದೆ.
ಮತ್ತು ಇದು ವಿಯೆಟ್ನಾಂ ವಾರ್ನ ನೀವು ಎಕ್ಸಾಂಪಲ್ ತೊಗೊಂಡ್ರೆ ಈ ವಿಯೆಟ್ನಾಂ ವಾರ್ ಬಂದ್ಬಿಟ್ಟು ಅಮೆರಿಕ ಮತ್ತು ವಿಯೆಟ್ನಾಂ ಜೊತೆ ನಡೀತಿದ್ದ ವಾರು. ಇಲ್ಲಿ ಅಮೆರಿಕ ಮತ್ತು ವಿಯೆಟ್ನಾಂ ಎರಡೇ ಇನ್ವಾಲ್ವ್ ಆಗಿರುತ್ತೆ, ಇವರಿಬ್ಬರ ಜೊತೆ ವಾರ್ ನಡೀತಾನೆ ಇರುತ್ತೆ. ಇಲ್ಲೂ ಕೂಡ ಮಾರ್ಕೆಟ್ ಪ್ಯಾನಿಕ್ ಆಗ್ದಂಗೆ 43% ರಿಟರ್ನ್ ಕೊಟ್ಟಿದೆ, 43%. ಮತ್ತೆ 1990ನಲ್ಲಿ ಗಲ್ಫ್ ವಾರ್ ನಡೆಯುತ್ತೆ. ಗಲ್ಫ್ ವಾರ್ ಅಂದರೆ ಸದ್ದಾಮ್ ಹುಸೇನ್ ಬಂದ್ಬಿಟ್ಟು ಕುವೈತ್ ಮೇಲೆ ಇನ್ವೇಡ್ ಮಾಡ್ತಾನೆ, ಹೋಗಿ ಅಟ್ಯಾಕ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಆಯಿಲ್ ಪ್ರೈಸ್ ಸಡನ್ಲಿ ರೈಸ್ ಆಗುತ್ತೆ. ಸಡನ್ಲಿ ಆಯಿಲ್ ಪ್ರೈಸ್ ರೈಸ್ ಆದ ಕಾರಣ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಸಡನ್ಲಿ ಫಾಲ್ ಆಗುತ್ತೆ, 17% ಫಾಲ್ ಆಗುತ್ತೆ, 10 to 17% ಫಾಲ್ ಆಗಿಬಿಡುತ್ತೆ. ಮತ್ತು ಈ ವಾರ್ ಮುಗಿಯೋಷ್ಟೊತ್ತಿಗೆ ಟೋಟಲ್ ಆಗಿ 20% ಮೇಲೋಗಿರುತ್ತೆ. ಮತ್ತು ಇರಾಕ್ ವಾರ್ ಕೂಡ ಆಗುತ್ತೆ. ಇರಾಕ್ ವಾರ್ ಅಂದರೆ ಸದ್ದಾಮ್ ಹುಸೇನ್ ಬಂದ್ಬಿಟ್ಟು ಅಮೆರಿಕಾದ ಮೇಲಿರೋ ಸಿಟ್ಟಿಗೆ ಟ್ವಿನ್ ಟವರ್ ಮೇಲೆ ಹೋಗಿ ಅಟ್ಯಾಕ್ ಮಾಡ್ತಾನೆ. ಟ್ವಿನ್ ಟವರ್ ಗೊತ್ತಲ್ವಾ, ಅಮೆರಿಕಾದಲ್ಲಿತ್ತಲ್ಲ, ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಕರಿತಿದ್ರಲ್ವಾ, ಬಿನ್ ಲಾಡನ್ ಇನ್ವಾಲ್ವ್ ಆಗಿ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ. ಬಟ್ ಇದಕ್ಕೆ ಮೇಜರ್ ಮಾಸ್ಟರ್ ಮೈಂಡ್ ಬಂದ್ಬಿಟ್ಟು ಸದ್ದಾಮ್ ಹುಸೇನ್ ಅಂತ. ಅಮೆರಿಕ ಸದ್ದಾಮ್ ಹುಸೇನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಇರಾಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಾಗಲೂ ಕೂಡ ಮಾರ್ಕೆಟು 27% ಮೇಲೋಗಿದೆ ಒಂದೇ ವರ್ಷದಲ್ಲಿ. ಇದೆಲ್ಲ ಹಳೇದು, ತುಂಬ ಓಲ್ಡ್ ಆಯಿತು. ಇದರಲ್ಲಿ ನಾವು ಇನ್ನೂ ಎಷ್ಟು ಜನ ಹುಟ್ಟಿದ್ರೋ ಇಲ್ವೋ, ನೀವು ಈ ವಿಡಿಯೋದಲ್ಲಿ ನೋಡೋತ್ತಿರೋ ಎಷ್ಟೋ ಜನ ಹುಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ರೀಸೆಂಟಾಗಿ ಏನಾಗಿದೆ, ರೀಸೆಂಟಾಗೂ ಇದೇ ಥರ ಏನಾದರೂ ಆಗಿದೆಯಾ? ರೀಸೆಂಟಾಗಿ ಬಂದರೆ ರಷ್ಯಾ ಯುಕ್ರೇನ್ ವಾರಲ್ಲಿ ಏನಾಗುತ್ತೆ, 2022ರಲ್ಲಿ ರಷ್ಯಾ ಏನು ಮಾಡುತ್ತೆ, ಯುಕ್ರೇನ್ ಮೇಲೆ ಇನ್ವೇಡ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. S&P 500 ಅಂದರೆ ಅಮೆರಿಕದ ಇಂಡೆಕ್ಸ್ S&P 500 ಇದರಲ್ಲಿ ಟೋಟಲ್ಲು 19% ರಿಟರ್ನ್ ಕೊಟ್ಟಿದೆ. ಇನಿಷಿಯಲಿ ಇದು ಡ್ರಾಪ್ ಆಗುತ್ತೆ, S&P 5 to 13% ಇನಿಷಿಯಲಿ ಡ್ರಾಪ್ ಆಗುತ್ತೆ ಫೆಬ್ರವರಿ 2022ರಲ್ಲಿ ಇನ್ವೇಷನ್ ಸ್ಟಾರ್ಟ್ ಆದಮೇಲೆ. ಬಟ್ ಕೇವಲ ಕೆಲವೇ ತಿಂಗಳಲ್ಲಿ ಇದು 1 ಇಯರ್ ಮೇಲೋಗುತ್ತೆ. ಮತ್ತು ನೀವು ಇಲ್ಲಿ ಕೆಳಗೆ ನೋಡಿ, ಈಕ್ವಿಟೀಸ್ ರೋಸ್ 60% ಆಫ್ ಆಲ್ ಫಸ್ಟ್ ಇಯರ್ ವಾರ್ ಪೀರಿಯಡ್ ಸಿನ್ಸ್ 1920. ಅಂದರೆ ಯಾವಾಗಲೂ ವಾರ್ ಆಗುತ್ತಲ್ಲ, ವಾರ್ ಆದ ನೆಕ್ಸ್ಟ್ ಇಯರು ಆವ್ರೇಜ್ ಆಗಿ ತೊಗೊಂಡ್ರೆ ಈಕ್ವಿಟೀಸ್ ಅಂದರೆ ಸ್ಟಾಕ್ ಮಾರ್ಕೆಟು 60% ಮೇಲೋಗಿದೆ ಸಿನ್ಸ್ 1920. 1920ರಿಂದ ಯಾವಾಗನ ವಾರ ಆಗಿ ನೆಕ್ಸ್ಟ್ ಇಯರ್ಗೆ ಈಕ್ವಿಟೀಸು ಅಂದರೆ ಸೆನ್ಸೆಕ್ಸು, ನಿಫ್ಟಿ, S&P 500, ನಾಸ್ಡ್ಯಾಕು ಈ ಥರ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಇದಾವಲ್ಲ, ಇವು 60% ಮೇಲೋಗಿದ್ದಾವೆ ಅಂತ ಡೇಟಾ ಹೇಳ್ತಾ ಇದೆ. ಇವಾಗ ನಮ್ಮ ಇಂಡಿಯಾ ಕಡೆ ಬರೋಣ. ನಮ್ಮ ಇಂಡಿಯನ್ ಮಾರ್ಕೆಟ್ ಕಡೆ, ನಮ್ಮ ಇಂಡಿಯಾ ಅಷ್ಟು ಒಳ್ಳೇದಲ್ಲ, ನಮ್ಮ ಇಂಡಿಯಾದ ಹತ್ರ ಅಷ್ಟೊಂದು ಒಳ್ಳೆ ಡೇಟಾ ಇಲ್ಲ. ಅದಕ್ಕೆ ನಾವು ಇಂಡಿಯಾನ ಸ್ಟಾಕ್ ಮಾರ್ಕೆಟ್ ಆ್ಯಂಗಲಲ್ಲಿ ನೋಡೋದಲ್ಲೇ GDP ಆ್ಯಂಗಲಿಂದನೂ ನೋಡೋಣ ಇದು ಏನಾಗಿತ್ತು ಅಂತ. ಇಲ್ಲಿ ನೋಡಿ, ಮೇ 1999ರಲ್ಲಿ ಕಾರ್ಗಿಲ್ ವಾರ ಆಗಕ್ಕೆ ಸ್ಟಾರ್ಟ್ ಆಯಿತು. ಕಾರ್ಗಿಲ್ ವಾರ ಆದಾಗ ಮಾರ್ಕೆಟು ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ ಇನಿಷಿಯಲಿ. ಬಟ್ ಆಫ್ಟರ್ 3 ಡೇಸು ನಿಫ್ಟಿ 7% ಮೇಲೋಗುತ್ತೆ. ಆಮೇಲೆ ಜುಲೈ 1990 ಅಷ್ಟೊತ್ತಿಗೆ ವಾರ್ ಎಂಡ್ ಆಗೋ ಅಷ್ಟೊತ್ತಿಗೆ ನಿಫ್ಟಿ 33% ಮೇಲೋಗಿರುತ್ತೆ. ಆಲ್ಮೋಸ್ಟ್ ಝೀರೋ ಕರೆಕ್ಷನ್ ಆಗಿದೆ ಈ ವಾರಲ್ಲಿ. ನಮಗೆ ಗೊತ್ತಲ್ಲ ಕಾರ್ಗಿಲ್ ವಾರ್ ಎಷ್ಟು ದೊಡ್ಡದು, ಎಷ್ಟು ದೊಡ್ಡ ವಾರು. ಇದನ್ನ ಈಗಲೂ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಪಾಕಿಸ್ತಾನ ಜೊತೆ ವಿನ್ ಆಗಿದ್ದ ವಾರ್ ಇದು ಕಾರ್ಗಿಲ್ ವಾರು. ಅದೇ ರೀತಿ ನೆಕ್ಸ್ಟ್ ಬಂದರೆ 2011ರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ, ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ. ಅವಾಗ ಒಂದೇ ದಿವಸದಲ್ಲಿ 4% ಡೌನ್ ಆಗುತ್ತೆ ಸೆನ್ಸೆಕ್ಸು. ಮತ್ತೆ ಅದು ರಿಕವರ್ ಆಗುತ್ತೆ. ಮತ್ತು ಮುಂಬೈ ಅಟ್ಯಾಕ್ ಆಯ್ತಲ್ಲ, ಮುಂಬೈ 2008ರಲ್ಲಿ ಅಟ್ಯಾಕ್ ಆಯ್ತಲ್ಲ, ಆವಾಗ ಮಾರ್ಕೆಟ್ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ, 3.8% ಮಾರ್ಕೆಟ್ ಮೇಲೋಗಿದೆ. ಮತ್ತೆ ಊರಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋರಲ್ಲ, ಅವಾಗಲೂ ಕೂಡ ಮಾರ್ಕೆಟ್ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ. ಮತ್ತು ಪುಲ್ವಾಮಾ ಅಟ್ಯಾಕ್ ಮಾಡಿದಾಗಲೂ ಕೂಡ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿಲ್ಲ, ಸ್ಟೇಬಲ್ ಆಗಿದೆ. ಈಗ ನೀವು ಅನ್ಕೊಬೋದು, ಈ ಥರ ವಾರ ಆದ ತಕ್ಷಣ ಮಾರ್ಕೆಟ್ ಯಾಕೆ ಮೇಲೋಗುತ್ತೆ, ಇದರಿಂದ ಪ್ರಾಬ್ಲಮ್ಮೇ ಅಲ್ವಾ, ಎಷ್ಟೊಂದು ಫ್ಯಾಕ್ಟ್ರಿಗಳು ಮುಚ್ಚಬೇಕಾಗಿ ಬರುತ್ತೆ, ವಾರಿಂದ ಎಷ್ಟೊಂದು ಬಿಲ್ಡಿಂಗ್ಗಳು ಬಿದ್ದೋಗ್ತವೆ, ಇದರಿಂದ ಪ್ರಾಬ್ಲಮ್ಮೇ. ಆದರೆ ಯಾಕೆ ಮಾರ್ಕೆಟ್ ಮೇಲೋಗುತ್ತೆ, ವಾರ ಆದ ತಕ್ಷಣ ಮಾರ್ಕೆಟ್ ಯಾಕೆ ಮೇಲೋಗುತ್ತೆ ಅಂತ? ಆ್ಯಕ್ಚುಲಿ ಯಾಕಂದರೆ ಒಂದು ಸಲ ವಾರ ಆಗಿದ್ರೆ ಏನು ಹೇಳಿ, ಡಿಸ್ಟ್ರಕ್ಷನ್ ಅಂದರೆ ಡೌನ್ಫಾಲ್ ಅಂತ. ಡೌನ್ಫಾಲ್ ಆಗಿದೆ ಅಂದರೆ ಅದನ್ನು ರೀಬಿಲ್ಡ್ ಮಾಡಬೇಕಂದ್ರೆ ದುಡ್ಡು ಖರ್ಚು ಮಾಡಬೇಕಾ? ಅವಾಗ ಏನಾಗುತ್ತೆ, ಗೌರ್ಮೆಂಟು ಎವಿಲಿ ದುಡ್ಡನ್ನ ಸ್ಪೆಂಡ್ ಮಾಡುತ್ತೆ ರೀಬಿಲ್ಡ್ ಮಾಡೋಕ್ಕೆ ದುಡ್ಡನ್ನ ಸ್ಪೆಂಡ್ ಮಾಡಿದಾಗ ದುಡ್ಡು ಎಲ್ಲಿ ಹೋಗುತ್ತೆ, ಮತ್ತು ಎಕಾನಮಿ ಒಳಗೆ ಹೋಗುತ್ತೆ. ಸಿಮೆಂಟ್ ಕಂಪ್ನಿಗಳಿಗೆ, ಸ್ಟೀಲ್ ಕಂಪ್ನಿಗಳಿಗೆ, ರೋಡ್ ಬಿಲ್ಡ್ ಮಾಡೋಕ್ಕೆ, ಬ್ರಿಡ್ಜ್ಗಳು ಬಿಲ್ಡ್ ಮಾಡೋಕ್ಕೆ, ಮತ್ತು ಇವರ ಡಿಫೆನ್ಸ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ಕೊಳಕ್ಕೆ. ಇಷ್ಟು ದಿವಸ ವಾರಲ್ಲಿ ಗೆದ್ರೂ ದುಡ್ಡು ಖರ್ಚು ಮಾಡಬೇಕು, ಸೋತ್ರೂ ದುಡ್ಡು ಖರ್ಚು ಮಾಡಬೇಕು. ಗೆದ್ದರೆ ಮತ್ತೆ ಇಷ್ಟು ದಿವಸ ಏನು ಇನ್ಸ್ಟ್ರೂಮೆಂಟ್ನ ಹೋಗಿ ಬರ್ಸ್ಟ್ ಮಾಡಿರ್ತಾರಲ್ಲ, ಅದೆಲ್ಲನೂ ವೇಸ್ಟ್ ಆಗಿರುತ್ತೆ. ಮತ್ತು ವಾಪಸ್ ಅದನ್ನು ಬಿಲ್ಡ್ ಮಾಡೋಕ್ಕೆ ದುಡ್ಡು ಖರ್ಚು ಮಾಡಬೇಕು ಡಿಫೆನ್ಸ್ ಸಿಸ್ಟಮ್ಗೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಲ್ಲಿ ಎಫೆಕ್ಟ್ ಆಗಿದ್ರು ಕೂಡ ಅಲ್ಲೂ ಕೂಡ ವಾಪಸ್ ಸ್ಪೆಂಡ್ ಮಾಡಬೇಕು, ವಾಪಸ್ ರೀಬಿಲ್ಡ್ ಮಾಡೋಕ್ಕೆ. ಇದರಿಂದ ಏನಾಗುತ್ತೆ, ವಾಪಸ್ ಎಕಾನಮಿನಲ್ಲಿ ದುಡ್ಡು ಹರಿದಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಲ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ವಾಪಸ್ ದುಡ್ಡು ಖರ್ಚು ಮಾಡಲೇಬೇಕು, ಖರ್ಚು ಮಾಡೇ ಮಾಡ್ತಾರೆ. ಇದರಿಂದ ಮಾರ್ಕೆಟ್ ಅದನ್ನು ಪಾಸಿಟಿವ್ ಆಗಿ ತಾಣುತ್ತೆ. ಆಮೇಲೆ ಮಾರ್ಕೆಟ್ ಯಾಕೆ ಸಡನ್ನಾಗಿ ರಿಯಾಕ್ಟ್ ಮಾಡುತ್ತೆ ಅಂದರೆ, 3 ವರ್ಷ ಬಿಟ್ಟು ಕಟ್ಟೋ ಬಿಲ್ಡಿಂಗಿಗೆ ಮಾರ್ಕೆಟ್ ಇವಾಗಲೇ ರಿಯಾಕ್ಟ್ ಮಾಡುತ್ತೆ. ಮಾರ್ಕೆಟ್ ಯಾವಾಗಲೂ ಫಾರ್ವರ್ಡ್ ಲುಕ್ಕಿಂಗ್. ಮಾರ್ಕೆಟು ಬಿಲ್ಡಿಂಗ್ ಕಟ್ಟಿ ರೆಡಿ ಆದಮೇಲೆ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ, ಅದಕ್ಕಿಂತ ಮುಂಚೆನೇ ರಿಯಾಕ್ಟ್ ಮಾಡುತ್ತೆ. ಹ್ಯೂಮನ್ನೇ ಅಷ್ಟು, ಹ್ಯೂಮನ್ನು ಸಡನ್ಲಿ ನ್ಯೂಸ್ಗೆ ರಿಯಾಕ್ಟ್ ಮಾಡ್ತಾನೆ. ನೀವು 2020 ಫಾಲಲ್ಲಿ ನೋಡಿರ್ಬೋದು, ಅದು ಈ ಥರ ವಾರ್ ಫಾಲ್ ಅಲ್ಲ, ಅದಕ್ಕೆ ಅದನ್ನು ಎಕ್ಸಾಂಪಲ್ ತೊಗೊಂಡಿಲ್ಲ. ಅದು ಬಂದ್ಬಿಟ್ಟು ವಾರ್ ಅಲ್ಲ, ಅದು ಬಂದ್ಬಿಟ್ಟು ನ್ಯಾಚುರಲ್ ಕೆಲಾಮಿಟೀಸ್, ಅಂದರೆ ಸುನಾಮಿ ಇರ್ಬೋದು, ನೇಚರಿಂದ ಆಗಿರೋ ಪ್ರಾಬ್ಲಮ್ ಅದು. ಆ ಟೈಮಲ್ಲಿ ಮಾರ್ಚಲ್ಲದು ಕೋವಿಡ್ ಬಂದಿದ್ದು. ಬಟ್ ಮಾರ್ಕೆಟು ಫೆಬ್ರವರಿನಲ್ಲೇ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನೀವು ಇಲ್ಲಿ ನೋಡಿ, 12,300 ಇದ್ದಿದ್ದು ನಿಫ್ಟಿ ನೆಕ್ಸ್ಟು ಫೆಬ್ರವರಿ ಮಾರ್ಚ್ ಬರೋಷ್ಟೊತ್ತಿಗೆ, ಮಾರ್ಚ್ 20 8,000ಕ್ಕೆ ಬರುತ್ತೆ. ಕೆಲವೇ ದಿವಸಗಳಲ್ಲಿ ಮಾರ್ಕೆಟ್ ಫಾಲ್ ಆಗಿಬಿಡುತ್ತೆ.
ಬಟ್ ನೀವು ನೋಡಿ ಆ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಒಂದೇ ಒಂದು ಕೇಸ್ ಕೂಡ ಬಂದಿರಲಿಲ್ಲ. ಒಂದೆರಡು ಕೇಸ್ ಬಂದಿರ್ಬೋದು, ಕೋವಿಡ್ ಕೇಸ್ಗಳು, ಅಷ್ಟೊಂದು ಕೇಸ್ಗಳು ಬಂದಿರಲಿಲ್ಲ. ಬಟ್ ಸ್ವಲ್ಪ ದಿವಸ ಆದಮೇಲೆ ಕೇಸ್ಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆದವು. ಡೈಲಿ ಕೇಸ್ಗಳು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆದವು. ಲಕ್ಷಗಟ್ಟಲೆ ಕೇಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಬಟ್ ಮಾರ್ಕೆಟ್ ಏನು ಮಾಡ್ತು, ಮುಂಚೆನೇ ರಿಯಾಕ್ಟ್ ಮಾಡಿಬಿಡ್ತು. ಮಾರ್ಕೆಟ್ ಯಾವಾಗಲೂ ಹಂಗೇನೆ, ಮಾರ್ಕೆಟ್ ಮುಂದೆ ಏನಾಗುತ್ತೆ ಅದನ್ನು ತಲೆ ಕೆಡಿಸ್ಕೊಳಲ್ಲ. ಫಸ್ಟ್ ರಿಯಾಕ್ಟ್ ಮಾಡಿಬಿಡುತ್ತೆ. ಆಮೇಲೆ ಅದು ಕೆಟ್ಟದ್ದು ಒಳ್ಳೆಯದನ್ನು ಯೋಚನೆ ಮಾಡುತ್ತೆ. ಆಮೇಲೆ ಮಾರ್ಕೆಟಿಗೆ ಗೊತ್ತಾಯಿತು ಇದು ಅಂಥ ದೊಡ್ಡ ಡಿಸೀಸ್ ಅಲ್ಲ, ವಿ ಕ್ಯಾನ್ ಫೈಟ್ ಅಂತೇಳಿ ಮಾರ್ಕೆಟ್ ಆಮೇಲೆ ರಿಕವರ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದೇ ರೀತಿಯೇ ಪ್ರತಿ ಫಾಲಲ್ಲಿ ಕೂಡ ಆಗುತ್ತೆ. ಇನಿಷಿಯಲಿ ಪ್ಯಾನಿಕ್ ಮಾಡುತ್ತೆ, ಆಮೇಲೆ ಮತ್ತೆ ಅದು ರಿಕವರ್ ಆಗುತ್ತೆ. ಮತ್ತೆ ನಾನು ಇಲ್ಲಿ ನಿಮ್ಮನ್ನ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಯಾವುದೇ ರೀತಿ ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ. ನಾನು ಜಸ್ಟ್ ಡೇಟಾ ಹೇಳ್ತಿದ್ದೀನಿ. ಇದೆಲ್ಲ ಕೂಡ ಡೇಟಾ ಇಟ್ಕೊಂಡೇ ಮಾತಾಡಿರೋದು. ಮತ್ತು ಇದ್ರ ಡೇಟಾ ಬೇಕಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಸೋರ್ಸಸ್ ಹಾಕಿರ್ತೀನಿ. ಆ ಸೋರ್ಸಸ್ಸಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು. ಇದು ಜಸ್ಟ್ ಡೇಟಾ ಅಷ್ಟೇ ಮಾತಾಡಿರೋದು. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ. ಬಿಕಾಸ್ ಆಗಿನ ಕಾಲದ ವಾರ್ ಬೇರೆ, ಈಗಿನ ಕಾಲದ ವಾರ್ ಬೇರೆ. ಆಗಿನ ಕಾಲದಲ್ಲಿ ಸುಮ್ಮನೆ ವಾರ್ ಮಾಡೋರು, ಬಟ್ ಈಗಿನ ಕಾಲದಲ್ಲಿ ಅಷ್ಟು ಸುಲಭವಾಗಿ ವಾರ್ಗಳು ಆಗಲ್ಲ. ಬಿಕಾಸ್ ಎಲ್ಲ ಕಂಟ್ರಿಗಳು ನ್ಯೂಕ್ಲಿಯರ್ ಕಂಟ್ರಿಗಳಾಗಿದ್ದಾವೆ. ನ್ಯೂಕ್ಲಿಯರ್ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬೇರೆ ಕಂಟ್ರಿಗಳು ಎದುರ್ಕೊತವೆ, ಬಿಕಾಸ್ ಡಿಸ್ಟ್ರಾಯ್ ಆಗಿಬಿಡ್ತವೆ ಅಂತ. ಆಗಿನ ಕಾಲದ ವಾರ್ ಬೇರೆ, ಈಗಿನ ಕಾಲದ ವಾರ್ ಬೇರೆ. ಥಿಂಕ್ ಮಾಡಿ, ಯೋಚನೆ ಮಾಡಿ, ನಿಮ್ಮ ಡಿಸಿಷನ್ನ ನೀವು ತೊಗೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.